ಕೃಷ್ಣ ಪರಮಾತ್ಮನ ಬಗ್ಗೆ ಒಂದು ಪದ್ಯವನ್ನ, ಇನ್ನೊಂದು ವಿಷಯ, ಅದ್ಭುತವಾದ ವಿಷಯ, ಅದನ್ನು ಹೇಳಿ ಆಮೇಲೆ ಬರ್ತೇನೆ. ಎಲ್ಲ ಸ್ತೋತ್ರ ನೋಡಿ, ಯಾರ ಹತ್ರನೇ ಕೇಳಿ, ಲೌಕಿಕ ಫಲವನ್ನ ಅಪೇಕ್ಷೆ ಪಡಬಾರ್ದು. ಧನ, ಕೀರ್ತಿ ಇದೆಲ್ಲ ಅಪೇಕ್ಷೆ ಪಡಬಾರ್ದು ಅಂತ ಇದೆ. ಹೌದು, ಅಪೇಕ್ಷೆ ಪಡಬಾರ್ದು. ಇದೆಲ್ಲ ನಮಗೆ ಇದರಲ್ಲೇ ಮುಳುಗಿಬಿಟ್ರೆ ಮೋಕ್ಷ ಸಾಧನೆ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇದರಲ್ಲೆಲ್ಲ ಮುಳುಗಬಾರ್ದು ಅಂತ ಹೇಳೋ ಪದ್ಧತಿ ಇದೆ. ಸರಿ, ಏನು ಕೇಳ್ಕೊಳ್ಬೇಕು ನೋಡಿ, ನಿಷ್ಕಾಮ ಕರ್ಮ ಮಾಡಬೇಕು, ಸಕಾಮ ಕರ್ಮ ಮಾಡಬಾರ್ದು. ಇದೆಲ್ಲ ಸಕಾಮ ಕರ್ಮ ಆಗ್ಬಿಡತ್ತೆ. ಕಾಮನೆ ಬಂದ್ರೆ ಅದು ದೋಷ. ಕಾಮಯೇಷ ಕ್ರೋಧಯೇಷ ವಿದ್ಯೇನ ಮಿಹವೈರಿಣಂ. ನಿಜವಾದ ಶತ್ರು ನಮಗೆ ಕಾಮನೆ. ನಾವು ಇಚ್ಛೆ ಪಡೋದು ಬಿಟ್ಬಿಡಿ. ಧನ ಬೇಕು, ಅದು ಬೇಕು, ಇದು ಬೇಕು, ಬಿಟ್ಬಿಡಿ, ಆಸೆ ಬಿಟ್ಬಿಡಿ ಅಂತ ಹೇಳ್ತಾ. ಆದರೆ ಉಪದೇಶ ಕೊಟ್ಟ ಹಾಗಲ್ಲ, ಇದನ್ನು ಬಿಡಿ ಅಂತ ಉಪದೇಶ ಕೊಟ್ಟು ನೀವು ಕಾಮನೆ ಪಡ್ಕೊಳ್ಬೇಕು. ಯಾವುದನ್ನ ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯ 3 ಬೇಕು ಅಂತ. ಜ್ಞಾನ ಬೇಕು, ಭಕ್ತಿ ಬೇಕು, ವೈರಾಗ್ಯ ಬೇಕು. ಹಾಗಾದ್ರೆ ಜ್ಞಾನದ ಕಾಮನೆ, ಭಕ್ತಿಯ ಕಾಮನೆ, ವೈರಾಗ್ಯದ ಕಾಮನೆ ಬೇಕು ಅಂತ. ಇದು ಏನು ತಪ್ಪಿಲ್ಲ. ಇಂತಹ ಕಾಮನೆ ದೋಷ ಆಗೋದಿಲ್ಲ. ಯಾವುದು ದೋಷ ಆಗುತ್ತೆ? ಲೌಕಿಕ ಕ್ಷುದ್ರ ಕಾಮನೆಗಳು ದೋಷ. ಆದರೆ ಜ್ಞಾನ, ಭಕ್ತಿ, ವೈರಾಗ್ಯಗಳ ಕಾಮನೆ ದೋಷ ಅಲ್ಲ ಅಂತ. ಆದರೆ ನನ್ನ ಪ್ರಕಾರ ಜ್ಞಾನ, ಭಕ್ತಿ, ವೈರಾಗ್ಯವನ್ನೂ ಬೇಡಬಾರ್ದು. ಮತ್ಯಾವುದನ್ನು ಬೇಡಬೇಕು ಅಂದರೆ ಒಂದಿದೆ. ಜ್ಞಾನವನ್ನು ಯಾಕೆ ಬೇಡ್ತೀರಿ ನೀವು? ಅದನ್ನು ಆಮೇಲೆ ವಿಚಾರ ಮಾಡೋಣ. ಯಾವುದನ್ನು ಬೇಡಬೇಕು ಅಂತ ಹೇಳ್ಬಿಡ್ತೀನಿ. ಯಾವುದು ಅಂದರೆ ಕೃಷ್ಣನ ಪ್ರಸಾದವನ್ನು ಬೇಡಬೇಕು ಅಂತ. ಇದೇನು ಹೊಸ ವಿಷಯ? ಜ್ಞಾನ, ಭಕ್ತಿ, ವೈರಾಗ್ಯ ಬೇಡಬೇಡಿ, ಪ್ರಸಾದವನ್ನು ಬೇಡಿ ಅಂತ ಹೇಳ್ತಾ ಇದ್ದೀರಿ ಅಂತಂದರೆ ಇದನ್ನು ನಾನು ಹೇಳಿದ್ದಲ್ಲ, ರಾಯರೇ ಹೇಳಿದ್ದು. ಆದರೆ ಏನು ಅಂದರೆ ಶ್ರೀಕೃಷ್ಣ ಚಾರಿತ್ರ ಮಂಜರಿ ಲೇಷತಃ ಕೃತ ರಾಘವೇಂದ್ರೇಣ ಯತಿನ ಭೂಯಾತ್ ಕೃಷ್ಣ ಪ್ರಸಾದದ ಅಂತ ಅವ್ರು ಜ್ಞಾನಭಕ್ತಿ ವೈರಾಗ್ಯ ಪರಮಾತ್ಮ ಕೊಡ್ಲಿ, ಅದಕ್ಕೋಸ್ಕರ ನಾನು ಈ ಕೃಷ್ಣ ಚಾರಿತ್ರ ಮಂಜರಿ ಬರೀತೀನಿ ಅಂತ ಹೇಳ್ಕೊಳ್ಳಿಲ್ಲ. ಕೃಷ್ಣನ ಪ್ರಸಾದ ಬೇಕು ಅಂತ ಕೇಳ್ಕೊಂಡೆ ಅಂತ. ಏನಿದು ಪ್ರಸಾದ? ಜ್ಞಾನ, ಭಕ್ತಿ, ವೈರಾಗ್ಯ. ಜ್ಞಾನದ ಬಗ್ಗೆ ಗೊತ್ತಿದೆ. ನಾವು ಒಮ್ಮೆನಾದರೂ ಎಲ್ಲ ಸಾಧನೆಗಳನ್ನು ಮಾಡಿಕೊಂಡು ಒಂದ್ಸರಿನಾದರೂ ಕೃಷ್ಣನನ್ನ ಸಾಕ್ಷಾತ್ ಕಣ್ಣಾರೆ ನೋಡಬೇಕು. ಅಂದ್ರೆ ಏನು? ಪರಮಾತ್ಮನ ಜ್ಞಾನ ಬರಬೇಕು ಅಂತ. ಅಂದ್ರೆ ಪರಮಾತ್ಮನ ಸಾಕ್ಷಾತ್ಕಾರ ಅಂದ್ರೆ ಜ್ಞಾನ. ಅದು ಬರಲಿಕ್ಕೆ ಭಕ್ತಿ ಮಾಡಬೇಕು. ಭಕ್ತಿ ಬರಲಿಕ್ಕೆ ಏನು ಮಾಡಬೇಕು? ವೈರಾಗ್ಯ ಹೊಂದಬೇಕು. ಬೇರೆ ವಿಷಯದಲ್ಲಿ ಆಸಕ್ತಿ ತೊರಿಬೇಕು. ತಾನೇ ಆಗ್ತಾ ಆಗ್ತಾ ನಮಗೆ ಭಕ್ತಿ ಬರ್ತಾ ಹೋಗುತ್ತೆ ಭಗವಂತನಲ್ಲಿ. ಒಂದು ದಿವಸ ಭಗವಂತ ಕಾಣಿಸ್ತಾನೆ ಅಂತ. ಭಗವಂತ ಕಾಣಿಸೋದು ಮುಖ್ಯ ಅಲ್ಲ, ಭಗವಂತ ಕಂಡ್ರೆ ಉಪಯೋಗ ಇಲ್ಲ. ಭಗವಂತ ಕಂಡು ಭಗವಂತನ ಪ್ರಸಾದ ಆಗಬೇಕು, ಅದು ಮುಖ್ಯ. ಭಗವಂತನ ಪ್ರಸಾದ ಆಗಿ ಮೋಕ್ಷ ಸಿಗಬೇಕು. ಪ್ರಸಾದ ಅಂದ್ರೆ ಏನು ಅಂತ ಬರಿತಾ ನ್ಯಾಯಸುಧಾದಲ್ಲಿ ಬರೀತಾರೆ. ಪ್ರಸಾದೋ ನಾಮ ಇಚ್ಛಾ ವಿಶೇಷ ಗುಣಾಂತರಂ ವಾ ಇತಿ ನನಃ ಕಾಚಿತ್ ಕ್ಷತಿ ಅಂತ. ಪ್ರಸಾದ ಅಂದ್ರೆ ಏನು ಅಂತ ಬಿಡಿಸ್ತಾರೆ. ಲೋಕದಲ್ಲಿ ವಿಚಾರಣೆ ಮಾಡಲ್ಲ ಇದು. ಪ್ರಸಾದ ಅಂದ್ರೆ ಏನೋ ಪ್ರಸಾದ, ತೀರ್ಥ ಪ್ರಸಾದ, ಇನ್ನೊಂದು ಏನೋ ಪ್ರಸಾದ, ಆ ಪ್ರಸಾದ ಅಲ್ಲ. ಇದು ಯಾವ ಪ್ರಸಾದ ಅಂದ್ರೆ ಇಚ್ಛಾ ವಿಶೇಷ ಪ್ರಸಾದ ಅಂತ ಜಯತೀರ್ಥರು ಬರೀತಾರೆ. ಇಚ್ಛಾ ವಿಶೇಷ ಅಂದ್ರೆ ಭಗವಂತನಿಗೆ ಬರುವ ಒಂದು ಇಚ್ಛೆ. ಅದು ಎಲ್ಲ ಇಚ್ಛೆ ಅಲ್ಲ. ಈಗ ಸೃಷ್ಟಿ ಮಾಡಬೇಕು ಅನ್ನುವ ಇಚ್ಛೆ ಮಾಡ್ತಾನೆ, ಇದೊಂದು ಪ್ರಸಾದವೇ? ಆ ಪ್ರಸಾದ ಹೇಳ್ತಾ ಇಲ್ಲ. ಪ್ರಸಾದ ಅಂದ್ರೆ ಒಂದು ಕಾಲದಲ್ಲಿ ಒಂದು ಇಚ್ಛೆ ಪಡ್ತಾನೆ, ಆ ಕಾಲದಲ್ಲಿ ಬರುವ ಇಚ್ಛೆ ಏನಿದೆ ಆ ಭಗವಂತನಿಗೆ, ಅದನ್ನ ಪ್ರಸಾದ ಅಂತ ಕರೀತಾರೆ ಅಂತ ಜಯತೀರ್ಥರು ಲೇಖ ಮಾಡ್ತಾರೆ. ಇಡೀ ನ್ಯಾಯಸುಧಾದಲ್ಲಿ, ಇಡೀ ನಮ್ಮ ಮಧ್ವಾಚಾರ್ಯರ ಸಿದ್ಧಾಂತದಲ್ಲಿ ಹೇಳೋದು ಬಹಳ ಮುಖ್ಯವಾದ ವಿಷಯ. ಭಗವಂತನ ಪ್ರಸಾದ ಸಿಗ್ಲಿಕ್ಕೆ ಒದ್ದಾಡಿ, ಭಗವಂತ ಕಾಣ್ಲಿಕ್ಕೆ ಒದ್ದಾಡಬೇಡಿ. ಜ್ಞಾನ ಅಲ್ಲ, ಭಕ್ತಿ, ವೈರಾಗ್ಯ ಇದಕ್ಕಲ್ಲ. ಭಗವಂತನ ಪ್ರಸಾದ, ಭಗವಂತನ ಇಚ್ಛೆ ಬರಲಿಕ್ಕೆ ಅನುಗ್ರಹ ಮಾಡಿ. ಏನು ಭಗವಂತನಿಗೆ ಇಚ್ಛೆ? ಏನಂ ಮೋಚಯಾಮಿ, ಇವನಿಗೆ ಮೋಚನೆ, ಮುಕ್ತಿಗೊಳಿಸ್ತೇನೆ ಅಂತ ಭಗವಂತನಿಗೆ ಇಚ್ಛೆ ಬಂದರೆ ಈ ಕ್ಷಣದಲ್ಲಿ ನಾವು ಮಂಗಮಾಯ ಅಂದರೆ ಹಾರೋಟೋಗ್ತೀವಿ, ಒಮ್ಮೆ ಮೋಕ್ಷಕ್ಕೆ ಹೊಟ್ಟೋಗ್ತೀವಿ. ಇಲ್ಲಿವರೆಗೂ ಭಗವಂತ ಕಣ್ಮುಂದೆ ನಿಂತರು ನಮಗೇನು ಆಗೋದಿಲ್ಲ. ಜ್ಞಾನ ಬಂದರೂ ಉಪಯೋಗ ಇಲ್ಲ, ಭಕ್ತಿ ಇದ್ದೇ ಇದೆ, ವೈರಾಗ್ಯ ಇದ್ರೂ ಉಪಯೋಗ ಇಲ್ಲ. ಭಗವಂತನ ಪ್ರಸಾದ ಆಗಬೇಕು ಅಂತ. ಯಾಕೆ ಅಂತಂದರೆ ನೋಡಿ, ಭಗವಂತನ ಪ್ರಸಾದ ಆಗಲಿಲ್ಲ ಆದ ಕಾರಣನೇ ರಾಯರು ಇವತ್ತು ಇನ್ನೂ ಇದ್ದಾರೆ ಭೂಲೋಕದಲ್ಲಿ. ಅಪರೋಕ್ಷೀಕೃತ ಶ್ರೀಶಃ ಅಂತೆಲ್ಲ ಹೇಳ್ತೀವಿ ರಾಯರನ್ನ. ಅಪರೋಕ್ಷ ಜ್ಞಾನಿಗಳು ರಾಯರು ಅಂತ. ಅಪರೋಕ್ಷ ಜ್ಞಾನ ಆಗಿದೆ. ಜ್ಞಾನ ಅಪರೋಕ್ಷ, ಸಾಕ್ಷಾತ್ ಕೃಷ್ಣನನ್ನ ಕಣ್ಣಾರೆ ಕಂಡವರು ರಾಯರು. ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲ ಇದೆ. ಜ್ಞಾನ ಅಂದರೆ ಶಾಸ್ತ್ರದಿಂದ ಕೇಳಿ ಬಂದ ಜ್ಞಾನ ಅಲ್ಲ, ಸಾಕ್ಷಾತ್ ಅಪರೋಕ್ಷ ಜ್ಞಾನ ರಾಯರಿಗಾಗಿದೆ. ಎಲ್ಲಿದ್ದಾರೆ? ಮುಕ್ತಿ ಸಿಗ್ತಾ ಅವ್ರಿಗೆ? ಮೋಕ್ಷ ಸಿಗ್ತಾ? ಎಲ್ಲಿದ್ದಾರೆ? ಭೂಲೋಕದಲ್ಲಿದ್ದಾರೆ. ಭೂಲೋಕದಲ್ಲಿ ಯಾಕಿದ್ದಾರೆ? ನಮ್ಗೆ ಅನುಗ್ರಹ ಮಾಡ್ಲಿಕ್ಕಿದ್ದಾರೆ. ಯಾಕೆ? ರಾಯರಿಗೆ ಅಪರೋಕ್ಷ ಜ್ಞಾನ ಆಯಿತು, ಕೃಷ್ಣನ ಸಾಕ್ಷಾತ್ ನೋಡಿದ್ರು ಇನ್ನೂ ಮೋಕ್ಷ ಆಗಿಲ್ವೇ? ಜ್ಞಾನ, ಭಕ್ತಿ, ವೈರಾಗ್ಯ ಸಂಪಾದನೆ ಮಾಡಾಯ್ತಲ್ವಾ? ಇನ್ಯಾಕಿದ್ದಾರೆ ಅಂದರೆ ಅದು ಕೃಷ್ಣನ ಪ್ರಸಾದ ಆಗಿಲ್ಲ. ಅಯ್ಯೋ, ಕೃಷ್ಣನ ಸಾಕ್ಷಾತ್ ನೋಡಿದ್ರು ಅವ್ರಿಗಿನ್ನೂ ಕೃಷ್ಣನ ಪ್ರಸಾದ ಆಗ್ಲಿಲ್ವೇ ಅಂದರೆ ಹಾಗೆ ಇಚ್ಛೆ ಇಲ್ಲ, ಭಗವಂತನ ಇಚ್ಛೆ ಪಟ್ಟಿಲ್ಲ ಇನ್ನು. ಏನಂ ಮೋಚಯಾಮಿ ರಾಘವೇಂದ್ರ ತೀರ್ಥಮೇನಂ ಮೋಚಯಾಮಿ ಅಂತ ಭಗವಂತನಿಗಿನ್ನು ಇಚ್ಛೆನೇ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರೆ ಅವನು ಪರಮ ಕಾರುಣಿಕ.
ಎಲ್ಲ ಲೋಕದಲ್ಲಿ ಅನುಗ್ರಹ ಮಾಡಿ ಹೋಗಿ, ಅಲ್ಲಿವರೆಗೂ ನಿಮಗೆ ಮೋಕ್ಷ ಕೊಡಲ್ಲ ಅಂತ ಇಲ್ಲೇ ಇಡಿಸ್ಕೊಂಡಿದ್ದಾನೆ ಪರಮಾತ್ಮ. ಈ ರೀತಿ ಯಾಕೆಂದ್ರೆ ಪ್ರಾರಬ್ಧ ಕರ್ಮ ಅಂತ, ಪ್ರಾರಬ್ಧ ಕರ್ಮ ಇದೆ ರಾಯರಿಗೆ, ಸುಖ ಪ್ರಾರಬ್ಧ ಅಂತ. ಇನ್ನೂ ಅವರು ಅನುಗ್ರಹ ಮಾಡಿ ಎಲ್ಲರಿಗೂ ತಮ್ಮ ಪುಣ್ಯವನ್ನು ಧಾರೆ ಇರಬೇಕು. ಮಹಾತ್ಮರಿಗೆ ಪುಣ್ಯವನ್ನು ಅವ್ರು ಇಚ್ಛೆ ಪಡಲ್ಲ. ಯಾಕೆಂದ್ರೆ ಪುಣ್ಯ ಇದ್ದಷ್ಟು ದಿವಸ ಅವರು ಮೋಕ್ಷ ಸಿಗಲ್ಲ. ಪುಣ್ಯ ಇರೋ ಅಷ್ಟು ಅವ್ರು ಅನುಭವಿಸ್ಬೇಕಲ್ಲ, ಅನುಭವಿಸೋತಂಗೆ ಮೋಕ್ಷ ಸಿಗಲ್ಲ. ಅದಕ್ಕೇನು ಮಾಡ್ತಾರೆ, ತಮ್ಮ ಪುಣ್ಯವನ್ನೆಲ್ಲ ಇತರರಿಗೆ ಬರೋ ಭಕ್ತರಿಗೆಲ್ಲ ದಾನ ಮಾಡಿ 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 ಪುಣ್ಯ ಖಾಲಿ ಮಾಡಿಕೊಂಡಾಗ ಒಂದು ದಿವಸ ಭಗವಂತ ಏನಮ್ಮೋ ಚಯಾಮಿ ನಿಮ್ಮನ್ನ ಮುಕ್ತಿಗೊಳಿಸ್ತೇನೆ ಅಂತ ಇಚ್ಛೆ ಪಟ್ಟು ಬಿಡುಗಡೆ ಮಾಡ್ತಾನೆ ಅಂತ. ಈ ರೀತಿ ಕೃಷ್ಣನ ಪ್ರಸಾದ ಬಹಳ ಮುಖ್ಯ. ಪ್ರಸಾದ ಬೇಕು ಅಂತ ರಾಯರು ಅದಕ್ಕೆ ಹೇಳೋದು. ಕೃಷ್ಣ ನೀನು ನೋಡ್ಬಿಟ್ಟೆ, ಆದರೆ ನನಗಿನ್ನೂ ನೀನು ಇಚ್ಛೆ ಪಡ್ತಾ ಇಲ್ಲ, ಕಳಿಸ್ಬೇಕು ರಾಯರೇ ನೀವಿನ್ನು ಹೋಗಿ ಸಾಕು, ಭೂಲೋಕದಲ್ಲಿ ಬೇಡ, ಮೋಕ್ಷಕ್ಕೆ ಹೋಗಿ ಅಂತ ಇನ್ನೂ ಕಳಿಸ್ತಾ ಇಲ್ಲ. ದಯವಿಟ್ಟು ಈ ಕೃಷ್ಣ ಚಾರಿತ್ರ ಮಂಜರಿ ರಚನೆ ಮಾಡಿದ್ದೀನಿ, ಕೃಷ್ಣ ಪ್ರಸಾದ ನನಗೆ ಸಿಗಲಿ, ಬೇಗ ಭಗವಂತ ಅನುಗ್ರಹ ಮಾಡು, ಇಚ್ಛೆ ಪಡು, ಏನಮ್ಮೋ ಚಯಾಮಿ ಅಂತ ಇಚ್ಛೆ ಬರಲಿ ಅಂತ ರಾಯರು ಕೃಷ್ಣ ಪ್ರಸಾದದ ಅಂತ ಕೃಷ್ಣ ಪ್ರಸಾದವನ್ನು ಕೇಳಿದರು. ಇದು ದೊಡ್ಡ ವಿಷಯ ಈ ಅನುಗ್ರಹ. ಯಾಕೆ ಅಂತಂದ್ರೆ ಈ ಭಗವಂತನ ಅನುಗ್ರಹವೇ ಮೋಕ್ಷಕ್ಕೆ ಕಾರಣ ಅಂತ. ಇದು ಮಧ್ವಾಚಾರ್ಯರ ದೊಡ್ಡ ಸಿದ್ಧಾಂತ ಅಂತ ನಾನು ಆಗ್ಲೇ ಹೇಳಿದೆ. ಯಾಕೆ ಹೇಳಿದೆ ಅಂತಂದ್ರೆ ಇಡೀ ಜೈನ ಮತ, ಬೌದ್ಧ ಮತ, ಅದ್ವೈತ ಮತ, ಯಾವುದೇ ಮತ ತಗೊಳ್ಳಿ, ಎಲ್ಲರೂ ಎಡುವುದ್ರು ಇದೊಂದೇ ವಿಷಯದಲ್ಲಿ ಎಡುವಿತು. ತರ್ಕಶಾಸ್ತ್ರ ಓದೋರು ಭಗವಂತನ ಒಪ್ತಾರೆ, ಈಶ್ವರ ಇದ್ದಾನೆ, ಅವನು ಸರ್ವಜ್ಞ. ಮತ್ತೆ ಬೌದ್ಧರು ಒಪ್ಪಲ್ಲ ಬಿಡಿ. ಜೈನರು ಒಪ್ಪಿದ್ರೆ ಅರ್ಹನ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ಅವನೇ ಸರ್ವಜ್ಞ ಅಂತ ಹೇಳ್ತಾರೆ. ಭಗವಂತನಂತ ಒಪ್ಪಿಲ್ಲ, ವೇದವನ್ನು ಒಪ್ಪಲ್ಲ. ಹೀಗೆ ಚಾರ್ವಾಕ ಅಂತೂ ಯಾರನ್ನೂ ಒಪ್ಪಲ್ಲ, ಅತೀಂದ್ರಿಯ ವಸ್ತುಗಳನ್ನೇ ಒಪ್ಪಲ್ಲ. ತಾರ್ಕಿಕ ಒಬ್ಬ ನಮ್ಮ ಹತ್ರಕ್ಕೆ ಬರ್ತಾನೆ, ಸ್ವಲ್ಪ ಅವನು ಈಶ್ವರನ ಒಪ್ತಾನೆ, ಬೆಲೆ ಕೊಡ್ತಾನೆ, ಭಗವಂತ ಇದ್ದಾನೆ, ಅದು ಸ್ವಲ್ಪ ಗುಣಗಳು ಕಡಿಮೆ ಅಂತ ಹೇಳ್ಬಿಡ್ತಾನೆ. ಸ್ವಲ್ಪ ಏನೋ ಒಂದು ಸಮಸ್ಯೆ ಮಾಡ್ತಾನೆ. ನಾವು ಅನಂತ ಕಲ್ಯಾಣ ಗುಣ ಅಂದ್ರೆ ಅವನು 14 ಗುಣ, 7 ಗುಣ, 8 ಗುಣ ಹಿಂಗೆ ಹೇಳ್ತಾರೆ. ಜೀವಾತ್ಮನಲ್ಲಿ ಬೇಕಾದಷ್ಟು ಗುಣ ಇದೆಯಂತೆ ಹಾಗೆ. ಆದರೆ ಈಶ್ವರನ ಸರ್ವಜ್ಞ ಅಂತ ಒಪ್ಪೋದು. ಹೀಗೆ ಏನೇನೋ ಒಂದೊಂದು ಮಾಡಿದ್ದಾರೆ. ಎಲ್ಲರೂ ಹೇಳೋದೇನು ಅಂದ್ರೆ ಈಶ್ವರನ ಜ್ಞಾನ ಸಾಕು, ಈಶ್ವರ ನಮ್ಮ ನೋಡಿದ್ರೆ ಸಾಕು, ಒಂದು ದಿವಸ ನಮ್ಮ ಮೋಕ್ಷ ಸಿಗತ್ತೆ ಅಂತ. ಎಂಥ ಮೂರ್ಖತನದ ಮಾತು ಇದು. ಯಾಕೆ ತಿಳ್ಕೊಳ್ಬೇಕು ನಾವು ಈ ತತ್ವ ಅಂದ್ರೆ ಪ್ರಸಾದ ಅನುಗ್ರಹ ಬೇಕು, ಜ್ಞಾನ ಅಲ್ಲ ಅನ್ನೋದು. ನೀವು ಭಗವದ್ಗೀತೆ ಓದ್ತೀರಿ, ಎಲ್ಲ ಓದಿದ ಮೇಲೆ ಏನು ಗೊತ್ತಾಗುತ್ತೆ ಅಂದ್ರೆ ಕರ್ಮಶ್ರೇಷ್ಠನೋ ಜ್ಞಾನಶ್ರೇಷ್ಠನೋ ಪ್ರಶ್ನೆ ಕೇಳ್ತೀವಿ. ಹೋಮ ಹವನ ಮಾಡಿದ್ರೆ ಮೋಕ್ಷ ಸಿಗುತ್ತೋ, ಇಲ್ಲ ಇಡೀ ಭಗವಂತನ ಬಗ್ಗೆ ತಿಳಿತಾ ದ್ವಾವಿಮೋ ಪುರುಷೋ ಲೋಕೆ, ಇರೋ ಜಗತ್ತೆ ಹರಿಸರ್ವೋತ್ತಮ ವಾಯು ಜೀವೋತ್ತಮ, ಈ ಜ್ಞಾನ ಬಂದ್ರೆ ಸಾಕು, ಅಥವಾ ಹೋಮ ಹವನ ಮಾಡ್ತಾ ಇರಬೇಕಾ, ಮೋಕ್ಷ ಸಿಗ್ಬೇಕು ಅಂದ್ರೆ ಏನ್ ಮಾಡಬೇಕು? ನಾವು ಅದಕ್ಕೆ ಅಪಾಮ ಸೋಮಂ ಅಮೃತಾಭೂಮ, ನಾವು ಸೋಮಪಾನ ಮಾಡಿ, ಯಾಗದಲ್ಲಿ ಸೋಮಲತೆ ಅಂತ ಒಂದು ಬಳಸ್ತಾರೆ, ಅದನ್ನು ಬಳಸಿ ಆ ಹವಿಸ್ಸನ್ನ ಹಾಕ್ತಾ ಇರ್ತಾರೆ. ಆ ಲತೆಯನ್ನ ಮಾಡಿ ಅದೊಂದು ರಸ ಅಂತ ಮಾಡಿ ಹಾಕ್ತಾರೆ. ಆ ಸೋಮರಸವನ್ನ ಹಾಕಿದ್ರೆ ಅಪಾಮ ಸೋಮಂ ಅಮೃತ ಅಭೂಮ, ನಮ್ಮ ಮೋಕ್ಷ ಸಿಗತ್ತೆ ಅಂತ ಒಂದು ಮಾತಿದೆ. ಇನ್ನು ಕೆಲವು ವಾಕ್ಯಗಳಲ್ಲಿ ಕರ್ಮ ಮಾಡಿದ್ರೆ, ಹೋಮ ಹವನ ಮಾಡಿದ್ರೆ ಅಂತಃಕರಣ ಶುದ್ಧಿ ಆಗುತ್ತೆ, ಶುದ್ಧಿ ಆದಮೇಲೆ ನಮಗೆ ಜ್ಞಾನ ಬರುತ್ತೆ, ಜ್ಞಾನದ ಮುಖಾಂತರ ನಮಗೆ ಮೋಕ್ಷ ಸಿಗತ್ತೆ ಅಂತ ವಾಕ್ಯಗಳಿದೆ. ಅದನ್ನು ದೃಷ್ಟ್ವೈವ ತಮ್ಮ ಮುಚ್ಯತೆ ಅಂತ, ಭಗವಂತ ನೋಡಿದ ಕೂಡಲೇ ಮುಚ್ಚತೆ ಅಂತೆಲ್ಲ ವಾಕ್ಯಗಳಿದೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೊನೆಗೂ ಕೃಷ್ಣ ಹೇಳ್ದ, ಕರ್ಮಶ್ರೇಷ್ಠನೋ ಜ್ಞಾನಶ್ರೇಷ್ಠನೋ, ಇಲ್ಲ ಪ್ರಿಯೋಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ. ನನಗೆ ಯಾರು ಅತ್ಯಂತ ಪ್ರೀತಿ ಪಾತ್ರರು ಅಂದ್ರೆ ಹೋಮ ಹವನ ಮಾಡೋರಲ್ಲ, ಮುಖ್ಯವಾಗಿ ನನಗೆ ಪ್ರೀತಿ ಪಾತ್ರರಾದವರು ಜ್ಞಾನಿಗಳೇ ನನಗೆ ಪ್ರೀತಿ ಪಾತ್ರರು. ಯಾರಿಗೆ ಜ್ಞಾನ ಇದೆಯೋ ಅವರಿಗೆ ನಾನೇ ಪ್ರೀತಿ ಪಾತ್ರ ಅಂತೆಲ್ಲ ಹೇಳ್ತಾ, ಜ್ಞಾನೇನೈವ ಪರಂ ಪದಂ, ಪರಮಶ್ರೇಷ್ಠವಾದದ್ದು ಯಾವುದು ಕೊನೆಗೆ ಪಡಿಬೇಕು ಅಂದ್ರೆ ಜ್ಞಾನವನ್ನೇ ಪಡಿಬೇಕು, ಅಪರೋಕ್ಷ ಜ್ಞಾನ. ಹಾಗಾದ್ರೆ ಜ್ಞಾನವೇ ಶ್ರೇಷ್ಠ ಅಂತ ಎಲ್ಲ ಇಡೀ ಭಗವದ್ಗೀತೆಯಲ್ಲಿ ಪ್ರತಿಪಾದನೆ ಮಾಡ್ತಾನೆ ನಿಜ. ಆದರೆ ಆ ಜ್ಞಾನ ಮೋಕ್ಷ ಸಾಧನ ಅಲ್ಲ ಅಂತ ಸ್ವಯಂ ತಾವೇ ಬ್ರಹ್ಮಸೂತ್ರದಲ್ಲಿ ಬರಿತಾ ಹೋಗ್ತಾರೆ. ಇದೆಂಥ ವಿರೋಧವಾದ ಅಂಶ ಅಂದ್ರೆ ಅದರ ಅಭಿಪ್ರಾಯ ಜ್ಞಾನ ಮೋಕ್ಷ ಸಾಧನ ಅಲ್ಲ ಅಂತ ಹೇಳೋ ಅಭಿಪ್ರಾಯ ಅಲ್ಲ. ಆದರೆ ಜ್ಞಾನವೂ ಒಂದು ಮೋಕ್ಷಕ್ಕೆ ಕಾರಣ ಅಂತ ಅಷ್ಟೇ ಹೊರತು ಅದೇ ಮುಖ್ಯ ಕಾರಣ ಅಲ್ಲ. ಮುಖ್ಯ ಕಾರಣ ಯಾವುದು ಅಂದ್ರೆ ಭಗವಂತನ ಪ್ರಸಾದ. ಯಾಕೆಂದ್ರೆ ಬೇರೆ ಮತದವರೆಲ್ಲ ಎಲ್ಲಿ ಎಡವಿದ್ದು ಅಂದ್ರೆ ಅವ್ರು ಹೇಳ್ತಾರೆ, ತರ್ಕಶಾಸ್ತ್ರ ಅವರು ನಿರೂಪಣೆ ಮಾಡ್ತಾ ಗೌತಮರ ಶಾಸ್ತ್ರ, ಆ ಗೌತಮರ ಶಾಸ್ತ್ರದಲ್ಲಿ ಅವ್ರು ಹೇಳ್ತಾರೆ, ದೀಪ ಬಂದ್ರೆ ಕತ್ತಲೆ ಹೋಗುತ್ತೆ. ಹಾಗಾದ್ರೆ ಅಜ್ಞಾನ ನಾಶ ಆಗಬೇಕು, ಕತ್ತಲೆ ಹೋಗಬೇಕು ಅಂದ್ರೆ ದೀಪವನ್ನ ತಂದಿಡಿ, ಕತ್ತಲೆ ಹೋಗುತ್ತೆ ಅಂತ ಹೇಳ್ತಾರೆ. ಈಗ ನಮಗೂ ಕೂಡ ಅಜ್ಞಾನ ಇದೆ. ಏನು ಅಜ್ಞಾನ ಇದೆ? ನಾವೇ ಸ್ವತಂತ್ರರು, ನಾವೇ ಎಲ್ಲ ಮಾಡೋದು, ನಮ್ಗೆ ಯಾರ ಅಪೇಕ್ಷೆನೂ ಇಲ್ಲ, ನಾನೇ ಮಾಡೋದು ಅನ್ನೋ ಅಜ್ಞಾನ ಇದೆ. ಈ ಅಜ್ಞಾನ ಹೋಗ್ಬೇಕಾ? ಅಜ್ಞಾನ ಹೋಗಬೇಕು ಅಂದ್ರೆ ಜ್ಞಾನವನ್ನು ಪಡೆದುಕೊಳ್ಳಿ ಸಾಕು. ಹೇಗೆ ಕತ್ತಲೆ ಹೋಗಬೇಕು ಅಂದ್ರೆ ದೀಪ ಬೇಕೋ, ಹಾಗೆ ಜ್ಞಾನ ಬಂದ್ರೆ ಈ ಅಜ್ಞಾನ ಹೋಯ್ತು. ಅಜ್ಞಾನ ಹೋಯ್ತು ಅಂದ್ರೆ ನೀವು ಮೋಕ್ಷಕ್ಕೆ ಹೋದ್ರಿ ಅಂತ ಅರ್ಥ. ಯಾಕೆಂದ್ರೆ ಸ್ವಾತಂತ್ರ್ಯ ಭ್ರಮೆ ಹೋಯ್ತು ನಮಗೆ, ನಾವು ಸ್ವತಂತ್ರ ಅನ್ನೋ ಜ್ಞಾನ ಬಂತು, ಎಲ್ಲಾ ದೇವರ ಅಧೀನ ಅಂತ ಬಂತು, ಜ್ಞಾನ ಬಂತು, ಮೋಕ್ಷಕ್ಕೆ ಹೋದ್ವಿ. ಯಾಕೆಂದ್ರೆ ಇದೇ ಕಾರಣ, ನಮಗೆ ಅಜ್ಞಾನ ಇರೋದ್ರಿಂದಲೇ ನಾವು ದುಃಖ ಪಡ್ತಾ ಇದ್ದೀವಿ. ನಮಗೆ ದೇಹ ಬೇರೆ ಆತ್ಮ ಬೇರೆ ಅಂತ ತಿಳಿಲಿಲ್ಲ.
ಕೊನೆಗೇನಾಯ್ತು, ದೇಹಕ್ಕೆ ಯಾರೋ ಒಂದು ಕೋಲ್ ತಗೊಂಡು ಹೊಡೆದ್ರೆ ನನಗೆ ಆತ್ಮನಿಗೆ ಹೊಡೆದ್ರು ಅಂತ ದುಃಖ ಪಡ್ಕೊಂಡು ಇಷ್ಟು ದಿವಸ ಹೀಗೇ ಸಂಸಾರ ಚಕ್ರದಲ್ಲಿ ತಿರುಗ್ತಾ ಇದ್ದೀವಿ, ಹಾಗಾಗಿ ಜ್ಞಾನ ಪಡೆದುಕೊಳ್ಳಿ, ಅಜ್ಞಾನ ಹೊಟ್ಟೋಗುತ್ತೆ, ಮೋಕ್ಷಕ್ಕೆ ಹೋಗ್ತೀರಿ ಅಂತ ನೈಯಾಯಿಕರು ಚೆನ್ನಾಗಿ ನಿರೂಪಣೆ ಮಾಡ್ತಾ ಹೋಗ್ತಾರೆ. ತರ್ಕಶಾಸ್ತ್ರದಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಕಾರಣ ಏನೋ ಒಂದು ಉತ್ತರವನ್ನ ಕೊಡ್ತಾ ಹೋಗ್ತಾರೆ. ಒಂದು ಮೂರ್ಖತನ ಮಾಡಿದ್ರು ಅವರು. ಈ ಜ್ಞಾನದಿಂದ ಮೋಕ್ಷ ಅನ್ನೋದು ಏನ್ ತಪ್ಪು ಮಾಡಿದ್ರು ಎಲ್ಲರೂ ಕೂಡ ಅಂದ್ರೆ, ಜ್ಞಾನ ಏನು ಚೇತನ ವಸ್ತುನ, ಜ್ಞಾನ ಒಂದು ಜಡ. ಹೇಗೆ ಅಂದ್ರೆ ಒಂದು ಮಡಿಕೆ, ಒಂದು ಪುಸ್ತಕ, ಇದರಂತೆ ಒಂದು ಜ್ಞಾನ. ನಮ್ಮಲ್ಲಿ ಒಂದು ಜ್ಞಾನ ಇದೆ, ಅದೇನು ಮಾತಾಡ್ಲಿಕ್ಕೆ ಬರುತ್ತಾ? ಅದು ಕಣ್ಣು ಕಿವಿ ಇದೆಯಾ? ಏನಿಲ್ಲ. ಅದೊಂದು ಚೇತನ ವಸ್ತು ಅಲ್ಲ, ಅದು ಜಡ ವಸ್ತು. ಈಗ ಭಗವಂತನ ಅಪರೋಕ್ಷ ಜ್ಞಾನ ಆಯ್ತು. ಅಪರೋಕ್ಷ ಜ್ಞಾನ ಆಯ್ತು ಅಂದ್ರೇನು? ನಮ್ಮ ಭಗವಂತನ ಬಗ್ಗೆ ಜ್ಞಾನ ಬಂತು ಅಂತ. ಆ ಜ್ಞಾನ ಅದೊಂದು ಜಡವಾದ ವಸ್ತು, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಲ್ಲೇನಾರು ನಮ್ಗೆ ಅನುಗ್ರಹ ಮಾಡತ್ತಾ ಬಂದು? ಯಾರೋ ಒಬ್ಬ ಚೇತನ ಇದ್ರೆ ಅನುಗ್ರಹ ಮಾಡ್ಲಿಕ್ಕೆ ಸಾಧ್ಯ, ಒಬ್ಬ ರಾಜ ಇದ್ರೆ ಅನುಗ್ರಹ ಮಾಡ್ತಾನೆ. ಕಲ್ಲನ ಹತ್ರ ಎಷ್ಟೋಗಿ ಪ್ರಾರ್ಥನೆ ಮಾಡಿದ್ರೆ ಏನು ಉಪಯೋಗ? ಇಲ್ಲಿ ಬೇರೆ ವಿಷಯ, ಪ್ರತೀಕ ಕಲ್ಲನ್ನ ಪ್ರಾರ್ಥನೆ ಮಾಡೋದು ಬೇರೆ ವಿಷಯ, ಅಲ್ಲಿ ವಿಷ್ಣು ಸನ್ನಿಧಾನ ಇರುತ್ತೆ, ಅದು ಬೇರೆ. ಸಾಮಾನ್ಯವಾದ ಒಂದು ಕಲ್ಲನ್ನ ಪ್ರಾರ್ಥನೆ ಮಾಡಿದ್ರೆ ಸಿಗುತ್ತಾ? ಇಲ್ಲ. ಯಾಕೆ? ಜಡ ವಸ್ತು ಅಂತ. ಹಾಗಾದ್ರೆ ಜ್ಞಾನ ಭಕ್ತಿ ವೈರಾಗ್ಯಗಳಲ್ಲಿ ಜ್ಞಾನ ಪಡ್ಕೊಳ್ತೀವಲ್ಲ, ಆ ಜ್ಞಾನ ವಸ್ತು ಏನು? ಅದೊಂದು ಜಡವಾದ ವಸ್ತು ನಿಮಗೆ ಮೋಕ್ಷ ಕೊಡ್ಲಿಕ್ಕೆ ಸಾಧ್ಯವೇ? ಅಲ್ಲ. ಚೇತನವಾದ ವಸ್ತುನೇ ಮೋಕ್ಷ ಕೊಡ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಜ್ಞಾನದಿಂದ ನಿಮಗೆ ಮೋಕ್ಷ ಸಿಗೋಲ್ಲ ಅಂತ ಇದೊಂದು ದೊಡ್ಡ ಖಂಡನೆ ನಮ್ಮದು. ಇಡೀ ಎಲ್ಲಾ ತತ್ವ ಸಿದ್ಧಾಂತ ಏನೇನು ಬರೆದ್ರು ಎಲ್ಲರೂ ಇದೊಂದು ವಿಷಯದಲ್ಲಿ ಎಡವಿದ್ದಾರೆ. ಇದನ್ನು ನ್ಯಾಯಸುಧಾದಲ್ಲಿ ಜಯತೀರ್ಥರು ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ಅದಕ್ಕೆ ಒಂದು ಆಕ್ಷೇಪ ಮಾಡ್ತಾರೆ. ಒಬ್ಬ ಮತದವರು ಹೇಳ್ತಾರೆ, ನಮ್ಮಲ್ಲಿ ಬ್ರಹ್ಮಜ್ಞಾನಿಗಳೆಲ್ಲ ಭೂಲೋಕಕ್ಕೆ ಬಂದು ಎಲ್ರಿಗೂ ಧರ್ಮೋಪದೇಶ ಮಾಡ್ತಾರೆ ಅಂತ. ಅದಕ್ಕೆ ಪ್ರಶ್ನೆ ಮಾಡ್ತಾರೆ, ಹೌದಾ, ನಿಮ್ಮಲ್ಲಿ ಬ್ರಹ್ಮಜ್ಞಾನಿಗಳು ಅಂತಿದಾರಲ್ಲ, ಅವರಿಗೆ ಬ್ರಹ್ಮನ ಅಪರೋಕ್ಷ ಜ್ಞಾನ ಆಗಿದೆಯಾ ಅಂತ ಅವರು ಪ್ರಶ್ನೆ ಕೇಳ್ತಾರೆ. ಬ್ರಹ್ಮನನ್ನ ಸಾಕ್ಷಾತ್ ದೇವರನ್ನು ನೋಡಿದ್ದೀರಾ ಅಂತ. ನೋಡಿದ್ದೀವಿ. ಹಾಗಾದ್ರೆ ಯಾಕೆ ಮೋಕ್ಷ ಆಗಿಲ್ಲ? ಯಾಕೆ ಭೂಲೋಕಕ್ಕೆ ಬಂದಿದ್ದಾರೆ? ಇಲ್ಲ, ಭೂಲೋಕಕ್ಕೆ ಇದ್ದಾರೆ, ಅವರು ಖಂಡಿತವಾಗಿ ಇದ್ದಾರೆ. ಇದ್ರೆ ಅವ್ರಿಗೆ ಬ್ರಹ್ಮಜ್ಞಾನ ಆಗಿಲ್ಲ ಅಂತ ಅರ್ಥ. ಒಂದಾ ಮೋಕ್ಷ ಸಿಕ್ಕಿದೆ ಅಂದ್ರೆ ಅವ್ರು ಈ ಭೂಲೋಕಕ್ಕೆ ಬರಲ್ಲ. ಭೂಲೋಕದಲ್ಲಿ ಅವ್ರು ಇದ್ದಾರೆ ಅಂದ್ರೆ ಅವ್ರಿಗೆ ಇನ್ನೂ ಬ್ರಹ್ಮಾಪರೋಕ್ಷ ಜ್ಞಾನ ಆಗಿಲ್ಲ ಅಂತ ಅರ್ಥ. ಅಂದಮೇಲೆ ಅವ್ರ ಹತ್ರ ನಾವು ಧರ್ಮೋಪದೇಶ ಪಡ್ಕೊಂಡು ಮೋಕ್ಷ ಸಾಧನೆ ಮಾಡ್ತೀವಿ ಅಂತ ಯಾವ ಮಾತಿನಲ್ಲಿ ಹೇಳ್ತೀರಿ ಅಂತ. ಅದಕ್ಕಿಲ್ಲ, ಬ್ರಹ್ಮಜ್ಞಾನಿಗಳಿಗೆ ಅವಿದ್ಯೆ ಸ್ವಲ್ಪ ಅವಿದ್ಯೆ ಉಳ್ಕೊಂಡಿದ್ರಿಂದ ಭೂಲೋಕಕ್ಕೆ ಬಂದು ನಮಗೆ ಅನುಗ್ರಹ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ. ಅವ್ರ ಪ್ರಾರಬ್ಧ ಕರ್ಮ ಅಂತ ಹೇಳಲ್ಲ, ಅವಿದ್ಯೆ ಅಜ್ಞಾನ ಸ್ವಲ್ಪ ಉಳ್ಕೊಂಡಿದೆ ಅಂತ. ಅವಾಗ ನಾವು ಆಕ್ಷೇಪ ಮಾಡ್ತೀವಿ ಅವ್ರಿಗೆ, ಓಹೋ, ಬ್ರಹ್ಮನನ್ನ ಸಾಕ್ಷಾತ್ ಪರಮಾತ್ಮನನ್ನು ನೋಡಿದ್ರು ಇನ್ನೂ ಸ್ವಲ್ಪ ಅವಿದ್ಯೆ ಉಳ್ಕೊಂಡಿದೆ ಅಂದ್ರೆ ಮತ್ತಿನ್ ಅವಿದ್ಯೆ ಯಾವಾಗ ಹೋಗೋದು? ಸಾಧ್ಯ ಇಲ್ಲ. ಹಾಗಾಗಿ ಈ ರೀತಿ ಅನೇಕ ಆಕ್ಷೇಪಗಳು ಬರೋದ್ರಿಂದ ಕೊನೆಗೇನು ಉತ್ತರ ಕೊಡಬೇಕು ಅಂದ್ರೆ, ಜ್ಞಾನ ಮೋಕ್ಷಕ್ಕೆ ಕಾರಣ ಅಲ್ವೇ ಅಲ್ಲ. ಪರಮಾತ್ಮ ಸಾಕ್ಷಾತ್ ಕಂಡ್ರೆ ಮೋಕ್ಷ ಸಿಗೋಲ್ಲ. ಹೊರತು ಪರಮಾತ್ಮ ಇಚ್ಛೆ ಪಡಬೇಕು. ಏನಂ ಮೋಚಯಾಮಿ, ಇವನನ್ನು ಬಿಡುಗಡೆಗೊಳಿಸ್ತೇನೆ ಅಂತ ಇಚ್ಛೆ ಪಟ್ಟರೆ ಮಾತ್ರ ನಾವು ಬಿಡುಗಡೆ ಹೊಳ್ತೀವಿ. ಆದ್ದರಿಂದ ಕೃಷ್ಣನ ಪ್ರಸಾದ ಮುಖ್ಯ. ಹಾಗಾಗಿ ಲೌಕಿಕ ಧನಾದಿಗಳ ಪ್ರಾರ್ಥನೆ ಮಾಡೋದು ಅನುಚಿತ. ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಒಂದು ಹಂತದಲ್ಲಿ ಪ್ರಾರ್ಥನೆ ಮಾಡೋದು ಅನುಚಿತ. ಹೊರತು ಮುಖ್ಯವಾಗಿ ನಾವು ಬೇಡಬೇಕಾಗಿದ್ದು ಶ್ರೀಕೃಷ್ಣನ ಪ್ರಸಾದ, ಅಂದರೆ ಅವನ ಅನುಗ್ರಹ ಅಥವಾ ಇಚ್ಛೆ ಅಂತ ಕರಿತೀವಿ. ಆ ಇಚ್ಛೆಯನ್ನು ಬೇಡಬೇಕು. ಇದನ್ನೇ ರಾಯರು ಈ ಕೃಷ್ಣ ಚಾರಿತ್ರ ಮಂಜರೆಯ ಕೊನೆಗೆ ಹೇಳಿದ್ರು, ರಾಘವೇಂದ್ರೇಣ ಯತಿನ ಭೂಯಾತ್ ಕೃಷ್ಣ ಪ್ರಸಾದದ ಅನ್ನುವ ಒಂದು ಶಬ್ದ. ಆ ಪ್ರಸಾದ ಅನ್ನುವ ಶಬ್ದ ಇಡೀ ನ್ಯಾಯಸುಧಾ, ಅನುವ್ಯಾಖ್ಯಾನ, ಬ್ರಹ್ಮಸೂತ್ರ ಇವುಗಳ ಪ್ರಮೇಯವನ್ನ, ದೊಡ್ಡ ಪ್ರಮೇಯವನ್ನ ತಿಳಿಸುವಂತ ಒಂದೇ ಶಬ್ದ ಪ್ರಸಾದದ ಅಂತ ಹೇಳಿ ಈ ಶಬ್ದವನ್ನ ಬಳಸಿದ್ದು. ಬಹಳ ಅದ್ಭುತವಾದ ಶಬ್ದ. ಇಷ್ಟಾದರೂ ಒಂದು ಪ್ರಶ್ನೆ ಮಾಡ್ತಾರಲ್ಲಿ, ಪ್ರಸಾದ ಅಂತೆಲ್ಲ ಹೇಳ್ತೀರಿ, ಭಗವಂತ ಇಚ್ಛೆ ಪಟ್ಟ ಏನಮ್ಮೋ ಚಯಾಮಿ ಅಂತ. ಈ ಭಗವಂತನ ಇಚ್ಛೆ ಪಟ್ನಲ್ಲ, ಆ ಇಚ್ಛೆ ಅದು ಅಪರಿಪೂರ್ಣ ಅಂತ ಭಗವಂತನಿಗೆ ದೋಷಾರೋಪ ಮಾಡೋದು. ಯಾಕೆ ಅಂದ್ರೆ, ಇವಾಗ ರಾಯರಿಗೆ ಅವತ್ತೇ ಅವನು ಇಚ್ಛೆ ಪಟ್ಟಿದ್ದ, ಮೋಕ್ಷಕ್ಕೆ ನಿಮಗೆ ಕಳಿಸ್ತೀವಿ ಅಂತ. ಇಚ್ಛೆ ಪಟ್ಟ ಮೇಲೆ ತಕ್ಷಣ ಆಗ್ಬೇಕು ತಾನೆ. ಆದರೆ ರಾಯರಿನ್ನೂ ಕೂಡ ಭೂಲೋಕದಲ್ಲಿ ಇದ್ದಾರೆ. ಹಾಗಾದ್ರೆ ಭಗವಂತನ ಇಚ್ಛೆ ಏನಾಯ್ತು? ಪೂರ್ಣ ಆಗ್ಲಿಲ್ಲ. ಇಚ್ಛೆ ಪಟ್ಟಿದ್ ಎಲ್ಲ ಹೇಳ್ತೀವಿ, ಭಗವಂತ ಇಚ್ಛೆ ಪಟ್ಟ ಕೂಡಲೇ ಆ ಕೆಲಸ ಆಗ್ಬೇಕಂತ. ನಾವಿಚ್ಛೆ ಪಟ್ರೆ ಆಗುತ್ತಾ? ಆಗೋಲ್ಲ. ಹಾಗೆ ಭಗವಂತ ಇಚ್ಛೆ ಪಟ್ರೆ ಆಯ್ತಾ? ಆಗ್ಲಿಲ್ಲ. ನಮ್ಮ ಇಚ್ಛೆ ಅಪರಿಪೂರ್ಣ, ಅವನ ಇಚ್ಛೆ ಪರಿಪೂರ್ಣ. ಇದೇನು ತಾರತಮ್ಯ? ಏನು ವೈಷಮ್ಯ? ಯಾಕೆ ಹಾಗೆ ಹೇಳೋ ಹಾಗಿಲ್ಲ. ಅಂದಮೇಲೆ ರಾಯರನ್ನ ಮೋಕ್ಷಕ್ಕೆ ಕಳಿಸ್ತೀನಿ ಅಂತ ಇಚ್ಛೆ ಪಟ್ಟ ಮೇಲೆ ಇನ್ನೂ ಅವರು ಈ ಲೋಕದಲ್ಲಿ ಇದ್ದಾರೆ ಅಂದ್ರೆ ಭಗವಂತನ ಇಚ್ಛೆ ಸ್ವಲ್ಪ ನಮ್ಮ ಥರನೇ ಇದೆ ಅಂತ ಅನಿಸುವಂತೆ ಭಾವನೆ ಬರಬಹುದು. ಆದರೆ ಇದಲ್ಲ ಅಂತ ಜಯತೀರ್ಥರೇ ಇದಕ್ಕೆ ಉತ್ತರ ಕೊಡ್ತಾರೆ. ಏನು ಉತ್ತರ ಕೊಡ್ತಾರೆ ಅಂದ್ರೆ, ಒಂದು ದೃಷ್ಟಾಂತ ಕೊಡ್ತಾರೆ. ಒಬ್ಬ ರಾಜ ಸಂಕಲ್ಪ ಮಾಡ್ತಾನೆ, ವಿದ್ಯಾಚರಣಾದಿನ ಅಸ್ಮೈ ಬ್ರಾಹ್ಮಣಾಯ ಆಗಾಮಿ ಕಾಲೇ ಸೂರ್ಯೋಪರಾಗೆ ಗಾಂ ದಾಸ್ಯಾಮಿ ಅಂತ ಒಂದು ಹೇಳ್ತಾನೆ, ಪ್ರತಿಜ್ಞೆ ಮಾಡ್ತಾನೆ. ಈಗ ಒಬ್ಬ ಬ್ರಾಹ್ಮಣ ಬಹಳ ದೊಡ್ಡ ಪಾಂಡಿತ್ಯ ಸಂಪಾದನೆ ಮಾಡಿದ್ದಾನೆ, ಶುದ್ಧ ಕರ್ಮಾಚರಣೆ, ಕರ್ಮ ಜ್ಞಾನ ಎರಡೂ ಇದೆ, ಎರಡರಲ್ಲೂ ಇದ್ದಾನವನು.
ಇದ್ದು ಇವನಿಗೆ ದಾನ ಮಾಡಬೇಕು, ಗೋದಾನ ಮಾಡ್ತೀನಿ ಅಂತ ಇಚ್ಛೆ ಪಟ್ಟ. ಯಾವಾಗ ಅಂದರೆ ಮುಂದೆ ಒಂದು ಸೂರ್ಯಗ್ರಹಣ ಬರುತ್ತೆ ಸ್ವಲ್ಪ ಸಂದರ್ಭದಲ್ಲಿ, ಆ ಸೂರ್ಯಗ್ರಹಣ ಕಾಲದಲ್ಲಿ ನಾನು ಗೋದಾನ ಮಾಡ್ತೀನಿ ಅಂತ. ನೋಡಿ, ಆ ದಾನಗಳಲ್ಲೂ ಗೋದಾನನೇ ಇಟ್ಕೊಳ್ತಾರೆ ಎಲ್ಲರೂ ಪ್ರಧಾನ. ಯಾವುದೇ ಗ್ರಂಥದಲ್ಲೂ ಗೋದಾನಕ್ಕೆ ಬಹಳ ಮಹತ್ವ. ಆ ಗೋದಾನವನ್ನು ಮಾಡ್ತೇನೆ ಅಂತ ಇಚ್ಛೆ ಪಟ್ಟ. ಈಗ ರಾಜನ ಇಚ್ಛೆ ಪೂರ್ಣ ಅಲ್ವೋ ಹೌದೋ?